ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಲಾ ನರಸಿಂಹರಾಜರವರೇ, ಮತ್ತು ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ಚನ್ನಕೇಶ್ವರವರೇ, ಮತ್ತು ಸೊನಗಳ್ಳಿ ವೆಂಕಟೇಶ್ವರವರೇ, ಮತ್ತು ಸಾಂಸ್ಕೃತಿಕ ಸಂಚಾಲಕರಾಗಿರ್ತಕ್ಕಂಥ ಮಟ್ಟನಾರಾಯಣ ಸ್ವಾಮಿಯವರೇ, ಮತ್ತು ಪತ್ರಿಕಾ ಸ್ನೇಹಿತರೆ, ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ನಾವು ದಲಿತರ ಮೂಲಭೂತ ಹಕ್ಕುಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 18/8/2020 ಸೋಮವಾರದಂದು. ಇದರ ಹಿನ್ನೆಲೆ ಏನಪ್ಪ ಅಂತಂದರೆ, ನಾವು ಜನವರಿ 20ನೇ ತಾರೀಕು ಇದೇ ವರ್ಷ 2025ರಂದು ನಮ್ಮ ತಾಲೂಕು ಕಚೇರಿ ಮುಂದೆ 11 ದಿನ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದು, ನಾವು ಮೂಲಭೂತ ಸೌಕರ್ಯಗಳು ಒದಗಿಸಬೇಕಂತ ಹೇಳ್ಬಿಟ್ಟು ಏನು ಅಹೋರಾತ್ರಿಯನ್ನು ಧರಣಿ ಹಮ್ಮಿಕೊಂಡಿದ್ದೀವಿ. ಆ ಒಂದು ಧರಣಿಯ ಪ್ರತಿಫಲವಾಗಿ ನಮ್ಮ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು 11 ದಿನಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಎಲ್ಲಾ ತಾಲೂಕು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ 5 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿ, ನೀವು ಈ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕಂತ ಹೇಳ್ಬಿಟ್ಟು ನಮ್ಮ ಆಯಾ ತಹಸೀಲ್ದಾರ್ ಜವಾಬ್ದಾರಿ ಹಾಕಿದ್ರು. ಅದೇ ಪ್ರಕಾರವಾಗಿ ನಾವು ಆ ಒಂದು ಕಾರ್ಯಕ್ರಮವನ್ನು ಕೈ ಬಿಟ್ಟುವಾಗ ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಮ್ಮ ತಾಲೂಕಲ್ಲಿ ನಗರದ ಹೃದಯ ಭಾಗದಲ್ಲಿ ಆಗ್ಬೇಕಂತ ಸುಮಾರು ವರ್ಷಗಳ ಹೋರಾಟದ ಫಲ ಮತ್ತು ಅದೇ ಒಂದು ಅನಿರ್ದಿಷ್ಟ ಏನು ಹಮ್ಮಿಕೊಂಡಿದ್ದೀವಿ 11 ದಿನಗಳ ಕಾಲ, ಆ ಪಾಂಪ್ಲೆಟ್ ಸಹ ನಾವು ಅಂಬೇಡ್ಕರ್ ಭವನ ಆಗ್ಬೇಕಂತ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ವಿ. ಈಗಿನ ತಾಲೂಕು ಶಾಸಕರಾಗಿರ್ತಕ್ಕಂಥ ಬಿ ಎನ್ ರವಿಕುಮಾರನವರು ತುಂಬಾ ಆಸಕ್ತಿ ವಹಿಸಿ ತಾಲೂಕು ಆಡಳಿತ ಅದನ್ನ ಗಮನಕ್ಕೆ ತಗೊಂಡು ಬಾಬಾ ಅಂಬೇಡ್ಕರ್ ಅವರ ಭವನ ಸುಸಜ್ಜಿತವಾಗಿ ಮಾಡಬೇಕಂತ ಹೇಳ್ಬಿಟ್ಟು ಶಂಕುಸ್ಥಾಪನೆ ಆಗಿದೆ. ಈಗ ಕಾಮಗಾರಿ ಪ್ರಾರಂಭವಾಗಿದೆ. ಅದಕ್ಕೆ ನಮ್ಮ ತಾಲೂಕು ಆಡಳಿತಕ್ಕೆ ನಾವು ಮತ್ತು ಶಾಸಕರಿಗೆ ನಾವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತೆ ಏನು ಆ 11 ದಿನದ ಒಂದು ಹೋರಾಟದ ಫಲವಾಗಿ ನಿವೇಶನ ರಹಿತರಿಗೆ ನಿವೇಶನ ಬೇಕಂತ ಹೇಳ್ಬಿಟ್ಟು ಎಲ್ಲಾ ಜಾತಿಯ ಬಡವರಿಗೆ ನಿವೇಶನ ಆಗ್ಬೇಕಂತ ಏನು ನಾವು ನಮ್ಮ ಹಕ್ಕೊತ್ತಾಯಿತ್ತು. ಅದರ ಭಾಗವಾಗಿ ಇಡೀ ತಾಲೂಕಿನಾದ್ಯಂತ 4,472 ನಿವೇಶನಗಳ ಪಟ್ಟಿ ಈಗ ರೆಡಿ ಆಗಿದೆ. ಏನು ನಿವೇಶನ ರಹಿತರ ಪಟ್ಟಿ, ಆ ನಿವೇಶನ ರಹಿತರ ಪಟ್ಟಿ ಏನು ರೆಡಿ ಆಗಿದೆ, ಅದಕ್ಕೆ ಭೂಮಿಯನ್ನು ಒದಗಿಸ್ಬೇಕಂತ ಹೇಳ್ಬಿಟ್ಟು ನಾವು ತಾಲೂಕು ಆಡಳಿತದ ಮುಂದೆ 18ನೇ ತಾರೀಕು ಇದೇ ತಿಂಗಳು ಒಂದು ಸಾಂಕೇತಿಕವಾಗಿ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ಆ ಒಂದು ಧರಣಿ ಕಾರ್ಯಕ್ರಮಕ್ಕೆ ಎಲ್ಲಾ ದಲಿತ ಪರ ಸಂಘಟನೆ, ದಲಿತ ಸಂಘರ್ಷ ಸಮಿತಿಯ ಎಲ್ಲಾ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಮತ್ತೆ ಏನಿದ್ರ ಬೇಡಿಕೆಗಳು ಏನೇನಿದೆ, ಬಗರುಕುಂ ಸಮಿತಿ ನಮ್ಮ ಇದುವರೆಗೂ ತಾಲೂಕು ಸಮಿತಿ ಇದಾಗಿಲ್ಲ, ಬಗರುಕುಂ ಕಮಿಟಿ ಆಗಿಲ್ಲ. ಎಲ್ಲಾ ತಾಲೂಕಿನಲ್ಲಿ ಆಗಿದೆ, ನಮ್ಮ ತಾಲೂಕಲ್ಲಿ ದರಖಾಸ್ತು ಕಮಿಟಿ ಆಗಿಲ್ಲ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ದರಖಾಸ್ತು ಕಮಿಟಿ ಮಾಡ್ಬೇಕಂತ ನಮ್ಮೊಂದು ಇದಿದೆ. ಅರಣ್ಯ ಇಲಾಖೆ ಏನು ನಮ್ಮ ದಲಿತರಿಗಾಗಿರ್ಬೋದು ಎಲ್ಲಾ ಜಾತಿಯ ಬಡವರಿಗೆ ಅಲ್ಲಿ ಒಂದು ಪಾಣಿ ಆಗಿರ್ತದೆ, ಪೊಸಿಷನ್ ಇರ್ತದೆ, ಸಾಗುವಳಿ ಇರ್ತದೆ. ಈ ನಮ್ಮವ್ರು ಉಳ್ಳಕ್ ಹೋದ್ರೆ ಅಲ್ಲಿ ಬಿಟ್ಟು ನಮಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಅದನ್ನ ತಡೆಗಟ್ಟುವ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಸ್ಮಶಾನ ಏನು ತಾಲೂಕಿನಾದ್ಯಂತ ಎಲ್ಲ ಒಂದೊಂದು ಜಾತಿಗೊಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅದು ಹೆಚ್ಚೆತ್ತು ನಮ್ಮ ದಲಿತರಾಗಿರ್ಬೋದು, ಬೇರೆಯವರ ಒಂದು ಸತ್ತೋದ್ರೆ ಅಲ್ಲಿ ಉಣ್ಣಕ್ಕೂ ಜಾಗ ಬಿಡ್ತಾ ಇಲ್ಲ, ಇನ್ನೂ ಜಾಗ ಇಲ್ಲ. ಅದೊಂದು ಸಮಸ್ಯೆ ಇದೆ. ಅದನ್ನ ಕೂಡಲೇ ಸ್ಮಶಾನ ಕೊಡುವ ಕೆಲಸ ಮಾಡ್ಬೇಕಂತ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಎಲ್ಲಾ ದಲಿತ ಸಂಘ ಸಮಿತಿ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಈ ಮೂಲಕ ಕೋರ್ಬೋದು. ಪದಾಧಿಕಾರಿಗಳೇ, ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲಾ ವಿಚಾರನೂ ತಿಳಿಸಿದ್ದಾರೆ. ಆ ವಿಚಾರ ಸಾಂಕೇತಿಕ ಧರಣಿ ಬಗ್ಗೆ ಯಾಕೆ ಏನು ಅಂತ ಅದಕ್ಕೆಲ್ಲ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ. ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಶಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ದಲಿತರ ಮೂಲಭೂತ ಹಕ್ಕುಗಳಿಗಾಗಿ ಒತ್ತಾಯಿಸುತ್ತಾ 1 ದಿನದ ಸಾಂಕೇತಿಕ ಧರಣಿಯನ್ನು ಇದೇ ತಿಂಗಳು 18ನೇ ತಾರೀಕು ಸೋಮವಾರ ನಮ್ಮ ಒಂದು ಸಂಘಟನೆಯಿಂದ ಹಮ್ಮಿಕೊಂಡಿದ್ದು, ಈ ಸಂಘಟನೆಗೆ ಎಲ್ಲ ಪ್ರಗತಿಪರರು ಮತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲರೂ ಎಲ್ಲ ಪ್ರಗತಿಪರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.